ಹಲೋ ಫ್ರೆಂಡ್ಸ್, NS ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಉಡುಪಿ ಸ್ಟೈಲಲ್ಲಿ ಬಂಗುಡೆ ಪುಳಿಮುಂಚಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಮೊದಲಿಗೆ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಜೀರಿಗೆ, ಮತ್ತು ಸ್ವಲ್ಪ ಅರಿಶಿನ, 2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಸಾಸಿವೆ, ಸ್ವಲ್ಪ ಹುಳಿ, ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ, ಒಂದು 15 ಮೆಣಸು, ಕೆಂಪು ಮೆಣಸು, ಮತ್ತು ಖಾರಕ್ಕೆ ಒಂದು ಸ್ವಲ್ಪ ಖಾರದ ಮೆಣಸು, ಇದು ಸ್ವಲ್ಪ ಅರ್ಧ ಚಮಚ ಮೆಂತೆ, ಸ್ವಲ್ಪ ಕರಿಮೆಣಸು, ಮತ್ತು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಸ್ವಲ್ಪ ಕರಿಬೇವು, ಇದು ಫ್ರೈ ಮಾಡಲಿಕ್ಕೆ, ಮತ್ತು ಸ್ವಲ್ಪ ಒಂದು 2 ಕಪ್ಪಷ್ಟು ತೆಂಗಿನ ತುರಿ, ಮತ್ತು ಇದು ಅರ್ಧ ಕಿಲೋ ಬಂಗುಡೆ ಮೀನು ತಗೊಂಡಿದ್ದೀರಿ. ಈಗ ಮೊದಲಿಗೆ ಅದಕ್ಕೆ ಬೇಕಾಗುವಂಥ ಸಾಮಾನನ್ನು ಹುರ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಅದಕ್ಕೆ ಸ್ವಲ್ಪ ಮೆಣಸು, ಇದನ್ನು ಫ್ರೈ ಮಾಡಬೇಕು. ಅದಕ್ಕೆ ಕೊತ್ತಂಬರಿ, ಸಾಸಿವೆ, ಕರಿಮೆಣಸು, ಜೀರಿಗೆ ಫ್ರೈ ಮಾಡಬೇಕು. ಈಗ ಅದನ್ನು ಮಿಕ್ಸಿಗೆ ಹಾಕೊಳ್ಬೇಕು. ಮೊದಲಿಗೆ ತೆಂಗಿನ ತುರಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹುಳಿ, ಮತ್ತು ಸಾಮಾನನ್ನು ಹಾಕೊಳ್ಬೇಕು ಫ್ರೈ ಮಾಡಿದಂತ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು, ಅದು ಸ್ವಲ್ಪ ಬಿಸಿ ಆಗಬೇಕು. ಆಮೇಲೆ ಅದಕ್ಕೆ ಈರುಳ್ಳಿ, ಟೊಮೆಟೊ ಹಾಕಬೇಕು, ಅದನ್ನು ಫ್ರೈ ಮಾಡಬೇಕು. ಈಗ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಅದು ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ರುಬ್ಬಿದಂತ ಮಸಾಲೆ ಹಾಕಬೇಕು. ಈಗ ಅದಕ್ಕೆ ಉಪ್ಪು ಹಾಕಬೇಕು, ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಕುದಿಬೇಕು, ಇದು ಸ್ವಲ್ಪ ಕುದಿಬೇಕು. ಈಗ ಅದಕ್ಕೆ ಮೀನು ಹಾಕೋಣ. ಹಾಕಿ ಸ್ವಲ್ಪ ಕೈಯಲ್ಲಿ ಹೀಗೆ ಮಾಡಿ ಬಿಡಬೇಕು. ಆಮೇಲೆ ಸ್ವಲ್ಪ ಬಾಯಿ ಮುಚ್ಚಬೇಕು. ಇದು 10 ನಿಮಿಷ ಕುದಿಬೇಕು. ಸ್ವಲ್ಪ ಬಾಯಿ ಫುಲ್ ಮುಚ್ಚಬೇಡಿ, ಸ್ವಲ್ಪ ಮುಚ್ಚಬೇಕು. ಕರಿಬೇವು ಹಾಕಬೇಕು ಲಾಸ್ಟಲ್ಲಿ. ಮತ್ತೆ ಈಗ ಕುದೀತಾ ಉಂಟು, ಅದನ್ನು ಸ್ವಲ್ಪ ಹೀಗೆ ಮಾಡಿ. ಈಗ 10 ನಿಮಿಷ ಕುದಿದಿದೆ, ಈಗ ಬಂದ್ ಮಾಡೋಣ. ಈಗ ಬಿಸಿ ಬಿಸಿ ಕುಚಲಕ್ಕಿ ಅನ್ನದೊಟ್ಟಿಗೆ ಬಂಗುಡೆ ಪುಳಿಮುಂಚಿ ರೆಡಿಯಾಗಿದೆ.